ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆಯೂ ಕೂಡ ಎಂ ಬಿ ಪಾಟೀಲ್ ಮಾತಾಡಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿ ಒಂದು ರೀತಿ ಅಟೆನ್ಷನ್ ಕ್ರಿಯೇಟ್ ಮಾಡಿದ್ರು ಇವತ್ತು ರಾಜ್ಯದಲ್ಲಿ. ಈಗ ವಿಪಕ್ಷದ ಈ ಪ್ರೊಟೆಸ್ಟ್ ಅನ್ನ ಆಡಳಿತ ಪಕ್ಷದವರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಒಳಗೊಳಗೆ ಆತಂಕ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಆಯಾಮ ಒಂದು ಕಡೆ ಆದ್ರೆ, ಬಹಳ ಸ್ಟ್ರಾಂಗ್ ಆಗಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಕೊಡಲ್ಲ ಅಂತ. ಬಿಜೆಪಿ ಅವರು ಮುಂದಿನ ನಡೆ ಏನು? ಶ್ರೀಪಾದ್, ಇವತ್ತು ವಿಧಾನಸೌಧ ಆವರಣದಲ್ಲಿ ಬಿಜೆಪಿ ಅಂದ್ರೆ ವಿರೋಧ ಪಕ್ಷದ ಎಲ್ಲಾ ಶಾಸಕರು ಕೂಡ ಒಗ್ಗೂಡಿ ಇವತ್ತು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಡ ತರುವ ನಿಟ್ಟಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಅದಾದ ನಂತರ ವಿಧಾನಸೌಧದ ಬೀಗ ಜಡಿಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅವರ ಪ್ರಯತ್ನ ಫಲಿಸಲಿಲ್ಲ. ಕೊನೆಗೆ ಮುಖ್ಯ ಅದೇ ಸಂದರ್ಭ ಸುರೇಶ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ನಿಮ್ಮನ್ನ. ಸದ್ಯಕ್ಕೆ ಈ ವಿಚಾರ ಈಗ ಭಾರಿ ಚರ್ಚೆ ಆಗ್ತಾ ಇರೋದು. ಎರಡೆರಡು ಸಂಕಷ್ಟ ಸಿದ್ದರಾಮಯ್ಯ ಅವರಿಗೆ. ಈಗ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಕೋರ್ಟ್ ಆದೇಶದ ಪ್ರತಿಯನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಪರಿಶೀಲಿಸಿ ಇವತ್ತು ಸಂಜೆ ಅಥವಾ ನಾಳೆ FIR ದಾಖಲಿಸುವ ಎಲ್ಲ ಸಾಧ್ಯತೆ ಇದೆ. ಒಂದು ಪಕ್ಷ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಯಿತು ಅಂತಂದ್ರೆ ಪಾರದರ್ಶಕವಾಗಿ ತನಿಖೆ ನಡಿಬೇಕು ಅನ್ನುವಂಥದ್ದು ದೊಡ್ಡ ಕ್ವಶನ್ ಆಗುತ್ತೆ. ಪಾರದರ್ಶಕವಾಗಿ ತನಿಖೆ ನಡಿಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅನ್ನುವಂಥ ಪ್ರಶ್ನೆ. ಸೊ ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ, ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ, ಈ ಕ್ಷಣದವರೆಗೂ ಅವ್ರು ಹೇಳ್ತಾ ಇರೋದು ನಾನು CM ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ. ಸೊ ಅವರು ರಾಜೀನಾಮೆಯನ್ನ ಕೊಡಲಿಲ್ಲ ಅಂತಂದ್ರೆ ತನಿಖೆ ಆಯಾಮ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ರು, ಲೋಕಾಯುಕ್ತ ತನಿಖೆ ಮೇಲೆ ನನಗೆ ವಿಶ್ವಾಸ ಇಲ್ಲ ಅಂತ. ಅಂದ್ರೆ ಲೋಕಾಯುಕ್ತದ ಮೇಲೆ ನನಗೆ ವಿಶ್ವಾಸ ಇದೆ, ಆದರೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ. ಹೀಗಾಗಿ ಕೂಡಲೇ ಇದನ್ನ CBI ತನಿಖೆಗೆ ವಹಿಸಬೇಕು. ಈ ಬಗ್ಗೆ ಹೈಕೋರ್ಟ್ಗೂ ನಾನು ಅರ್ಜಿಯನ್ನ ಸಲ್ಲಿಸ್ತೀನಿ, CBIಗೆ ಈ ತನಿಖೆಯನ್ನ ವಹಿಸಿ ಅಂತ ಮನವಿಯನ್ನ ಮಾಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾ ಇದ್ರು. ಸೊ ಲೋಕಾಯುಕ್ತ ಇದರಲ್ಲಿ ಯಾವ ರೀತಿ ತನಿಖೆ ನಡೆಸುತ್ತೆ, ಏನು ವರದಿಯನ್ನು ಕೊಡುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ, 3 ತಿಂಗಳ ಡೆಡ್ಲೈನ್ ಇದೆ. ಅಷ್ಟರೊಳಗನೆ ತನಿಖೆಯಾಗಿ ವರದಿ ನೀಡಬೇಕು. ವರದಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗುತ್ತೆ, ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ವಿಚಾರ, ಅವರು ರಾಜೀನಾಮೆಯನ್ನು ಕೊಡ್ತಾರಾ CM ಸ್ಥಾನಕ್ಕೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಥರ ಅವರು ರಾಜೀನಾಮೆಯನ್ನು ಅನೌನ್ಸ್ ಮಾಡಿ ಜನರ ಮಧ್ಯೆ ಹೋಗ್ತಾರಾ, ಒಂದು ರೀತಿ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾರಾ ಅಂತ. ಸಿದ್ದರಾಮಯ್ಯ ಅವರು ಅದ್ರ ಸೀನೇ ಇಲ್ಲ, ಅದ್ರ ಗೋಜಿಗೆ ಹೋಗ್ತಾ ಇಲ್ಲ. ಅವರು ನಾನು ರಾಜೀನಾಮೆನೇ ಕೊಡೋದಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಿದ್ದಾರೆ. RV ದೇಶಪಾಂಡೆ ಅವರು ಈಗ ಸದ್ಯಕ್ಕಿನ ಬೆಳವಣಿಗೆ ಬಗ್ಗೆ ಮಾತಾಡಿದ್ದಾರೆ, ನೋಡೋಣ ಅವ್ರು ಏನು ಹೇಳಿದ್ದಾರೆ ಅಂತ. ಇವತ್ತಿನ ತನಕ ಯಾವುದೂ ಹಣ ದುರುಪಯೋಗ ಮಾಡಿದ್ದು, ಭ್ರಷ್ಟಾಚಾರದ ಅಪವಾದನೆ ಯಾರು ಮಾಡಿಲ್ಲ, ಯಾರು ಮಾಡಲಿಕ್ಕೂ ಶಕ್ತಿ ಇಲ್ಲ. ಆದರೆ ಈ ಮುಡಾ ವಿಚಾರದಲ್ಲಿ 14 ಸೈಟ್ಗಳು ಅವರ ಧರ್ಮಪತ್ನಿ ಹೆಸರಿನಲ್ಲಿ ಮೈಸೂರು ಮುಡಾ ಮಂಜೂರಿ ಮಾಡಿದ ನಂತರ ಇವತ್ತು ಅನಾವಶ್ಯಕವಾದ ವಾದ ವಿವಾದ ಮಾಡ್ತಾರೆ. ಇದು ಸೈಟ್ ಮಂಜೂರಾದಾಗ ಯಾವ ಸರ್ಕಾರ ಅಧಿಕಾರದಲ್ಲಿ ಇತ್ತು? BJP ಸರ್ಕಾರ ಇತ್ತಲ್ಲ. ಮುಡಾದಲ್ಲಿ BJP ಜನನೇ ಇದ್ರಲ್ಲ. ಹಾಗಾದರೆ ಅವರು ಏನು ಇವತ್ತು ನೈತಿಕ ಅಧಿಕಾರ ಅದೇ ಅದ್ರ ಬಗ್ಗೆ ಮಾತಾಡೋದು? ಅವ್ರದೇ ಸರ್ಕಾರ ಅದೇ, ಅವರು ಇದ್ದಾಗ ಇದು ಅಲಾಟ್ ಆಗಿದ್ದ ಸೈಟ್ಸು. ಅವರ ಭಾವ ಮಲ್ಲಿಕಾರ್ಜುನ ಸ್ವಾಮಿ ಒಂದು 3 ಎಕರೆ ಜಮೀನು ಅವ್ರ ತಂಗಿ ಮಾನ್ಯ ಗೌರವಿತ ಮುಖ್ಯಮಂತ್ರಿಯವರ ಧರ್ಮಪತ್ನಿ ಪಾರ್ವತಿ ಹೆಸರಲ್ಲೇ ಮಾಡಿದರು. ಅದು ಸಹ ಮುಡಾದಿಂದ ಅಕ್ವೈರ್ ಆಯಿತು. ಹಾಗಾಗಿ ಮುಡಾನೇ ತೀರ್ಪು ಮಾಡಿ ಈ 14 ಸೈಟ್ ಕೊಟ್ಟಿದ್ವಿನ ಸಿದ್ದರಾಮಯ್ಯ ಅವರು ಹೋಗ್ರಿ, ಅವ್ರ ಧರ್ಮಪತ್ನಿ ಹೋಗಿ ನಮಗೆ ನೀವು 10 ಸೈಟ್ ಕೊಡ್ರಿ, 14 ಸೈಟ್ ಕೊಡ್ರಿ, 12 ಸೈಟ್ ಕೊಟ್ಟು ಕೇಳಿಲ್ಲ. ಮತ್ತು ಇಷ್ಟು ವರ್ಷ ಆದ ನಂತರ ಇವತ್ತು ಈ ಪ್ರಕರಣ
ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬಿಜೆಪಿ ಇವತ್ತು ಇನ್ನಷ್ಟು ಭರ್ಜರಿ ಪ್ರತಿಭಟನೆಯನ್ನ ನಡೆಸಿದೆ. ವಿಜೇಂದ್ರ ಅವರು ಬಂದಿಲ್ಲ, ಆದರೆ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಎಷ್ಟರ ಮಟ್ಟಿಗೆ ಈ ಪ್ರತಿಭಟನೆ ಪರಿಣಾಮ ಬೀರತ್ತೆ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಇವತ್ತು ಏನು ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಇವತ್ತು ಏನು ವಿಧಾನಸೌಧದ ಆವರಣದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಬಳಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆದು ಈ ಪ್ರತಿಭಟನೆಯ ವೇಳೆ ಪ್ರಮುಖವಾಗಿ ಏನು ಸಿದ್ದರಾಮಯ್ಯನವರ ರಾಜೀನಾಮೆ ಯಾಕೆ ಕೊಡಬೇಕು ಅಂತಕ್ಕಂಥ ಹಲವಾರು ಕಾರಣಗಳನ್ನ ಉಲ್ಲೇಖಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ನನ್ನ ಮೇಲೆ FIR ಆಗಿದೆ, FIR ಗೆ ಸೂಚನೆ ಕೊಟ್ಟಿದೆ, ಹೈಕೋರ್ಟ್ ಅಲ್ಲಿ ಏನಾಗಿದೆ, ಆದ್ರೆ ಈವರೆಗೆ ಅಲ್ಲಿ ತಿಂಗಳು ಬಂದಿದ್ಯಾ ಅಂತಕ್ಕಂಥ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಎತ್ತಿದ್ರು. ಸೊ ಇವತ್ತು ಈ ಏನು ಅಂದ್ರೆ ಇವತ್ತು ಮೈಸೂರಿನ ಲೋಕಾಯುಕ್ತ SP ಇಂದ ಇವತ್ತು FIR ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಇವತ್ತೇ FIR ಆಗುತ್ತೆ ಅಂತ ಹೇಳೋದು ಕೂಡ ಇವತ್ತು ಮೂಲಗಳ ಮಾಹಿತಿ. ಸೊ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಈಗಲಾದ್ರೂ ರಾಜೀನಾಮೆ ಕೊಡ್ಬೋದಲ್ಲ, ಯಾಕೆ ಕೊಡ್ತಿಲ್ಲ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಆಗ್ರಹ. ಜೊತೆಗೆ ಸಹಜವಾಗಿ ರಾಜ್ಯ ಸರ್ಕಾರದ ಮೇಲೆ ಒಂದಷ್ಟು ಒತ್ತಡವನ್ನು ತರುವ ನಿಟ್ಟಿನಲ್ಲಿ ಕನ್ನಡ ವಿರೋಧ ಪಕ್ಷದ ಎಲ್ಲಾ ಶಾಸಕರು ಮತ್ತೆ ನಾಯಕರು ಕೂಡ ಒಂದು ನಿರಂತರ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದನೂ ಕೂಡ ಶ್ರೀಲಕ್ಷ್ಮಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದೆಯೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಸುಳಿವಿರಲಿ ಒಂದು ಸಣ್ಣ ಅಂತಹ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ. ಆದ್ರೆ ಈ ಒಂದು ಬೆಳವಣಿಗೆಗಳ ಮಧ್ಯೆ ಈಗ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಹಿರಿಯ ಶಾಸಕರಾದ KP ಕೋಳಿವಾಡವರು ಕೂಡ ಒಂದು ಮಾತನಾಡಿರ್ತಕ್ಕಂಥದ್ದು. ಅವರು ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಸೂಕ್ತ ಅಂತಕ್ಕಂಥದ್ದು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೂ ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಹೀಗಾಗಿ ಈಗ ಸದ್ಯ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯ ಏನು ಸಿದ್ದರಾಮಯ್ಯ ರಾಜೀನಾಮೆಗೆ ಒಳಗೆ ಮಾತುಗಳು ಕೂಡ ಶುರುವಾಗಿರ್ತಕ್ಕಂಥದ್ದು ಈಗ ಬಹಿರಂಗವಾಗಿ ಕೂಡ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ವಿಧಾನಸೌಧದ ಆವರಣದಲ್ಲಿ ನಡೆಸಿದಂತ ಪ್ರತಿಭಟನೆ ವೇಳೆ ಪ್ರತಿಭಟನೆ ಮುಕ್ತಿ ಏಕಾಏಕಿ ಆರ್ ಅಶೋಕ್ ಮತ್ತು ಏನು ಛಲವಾದಿ ನಾರಾಯಣ ಸ್ವಾಮಿ, ಅರವಿಂದ್ ಬೆಲ್ಲದ್ ಎಲ್ಲರೂ ಕೂಡ ವಿಧಾನಸೌಧದ ಪಶ್ಚಿಮ ದ್ವಾರಕ್ಕೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ರು. ಈ ಮೂಲಕ ಸರ್ಕಾರ ಅನುಸರಿಸಿರ್ತಕ್ಕಂಥ ಧೋರಣೆ ಏನಿದೆ ಅದರ ವಿರುದ್ಧ ಕೂಡ ಏನು ಒಂದು ಕಠಿಣ ಕ್ರಮ ಆಗ್ಲಿ ಅಂತಕ್ಕಂಥದ್ದು, ಜೊತೆಗೆ ಬೀಗವನ್ನ ಜಡಿಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ವಿಧಾನಸೌಧದ ಒಂದು ಪಶ್ಚಿಮ ದ್ವಾರ ಏನಿದೆ ಈ ಪಶ್ಚಿಮ ದ್ವಾರದ ಬಳಿ ಬೀಗ ಜಡಿಯುವಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ಇಲ್ಲ ಸರ್, ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ ಅವ್ರಿಗೆ? ಹರಿಯಾಣ ಎಲೆಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಡಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಪುನರುಚ್ಚಾರ ಮಾಡಿರೋದು ನಾನು ರಾಜೀನಾಮೆ ಕೊಡಲ್ಲ ಅಂತ. ಈ ಕಡೆ ವಿಪಕ್ಷ ನಾಯಕರಾದಿಯಾಗಿ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ, ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ